ಅಭಿನಯ ಭಾರತಿ ಭಾಷಣಮಾಲೆಯ ಈ ಅವಕಾಶವನ್ನು ಬಳಸಿಕೊಂಡು ನಾನು ಗಿರೀಶ್ ಕಾರ್ನಾಡ್ ಅವರ ಬಹಳ ಪ್ರಸಿದ್ಧವಾದ ನಾಟಕ ತುಘಲಕ್ ಕುರಿತು ಮಾತನಾಡಲಿಕ್ಕೆ ಬಯಸ್ತೇನೆ. ನಾಟಕ ಬಹಳ ಚರ್ಚಿತವಾದಂತಹ, ಬಹಳ ವಿಮರ್ಶೆಗೆ ಒಳಗಾದಂತಹ ಕೃತಿ. ಅಂತಾರಾಷ್ಟ್ರೀಯವಾಗಿ ಪ್ರಸಿದ್ಧವಾದಂತಹ ನಾಟಕ ಅದು. ಹಲವು ಆಯಾಮಗಳಿಂದ ಅದನ್ನು ವಿಮರ್ಶಕರು ನೋಡಿದ್ದಾರೆ. ಆದರೆ ನಾನು ಅದನ್ನು ನೋಡ್ತಾ ಇರೋದು, ಅದು ಯಾವ ರೀತಿಯ ರಾಜಕೀಯ ಪಾಠಗಳನ್ನು ಹೇಳ್ತದೆ ಅಥವಾ ಸಾಮಾಜಿಕ ಪಾಠಗಳನ್ನು ಹೇಳ್ತದೆ ಎನ್ನುವ ಸೋಷಿಯಲಾಜಿಕಲ್ ಪಾಯಿಂಟ್ ಆಫ್ ವ್ಯೂದಿಂದ. ಯಾವ ರೀತಿಯಲ್ಲಿ ಅದು ನಮ್ಮ ರಾಜಕೀಯದ ಪ್ರಭುತ್ವದ ದುರಂತ ಕಥೆಗಳನ್ನು ಹೇಳ್ತದೆ ಎನ್ನುವುದು ನನಗೆ ಮುಖ್ಯ. ಸಾಧಾರಣವಾಗಿ ನಾವು ಭಾವಿಸುವುದೆಂದರೆ ದುರಂತಗಳು, ಮಾನವ ದುರಂತಗಳು ಸೃಷ್ಟಿಯಾಗುವುದು ಪ್ರಭುತ್ವಗಳಿಂದ ಮಾತ್ರ ಅಂತ ಸಾಧಾರಣವಾಗಿ ನಮ್ಮ ರಾಜಕೀಯ ಪರಿಕಲ್ಪನೆಯಲ್ಲಿರೋದು. ಆದರೆ ಈ ನಾಟಕ ಅಂತಹ ಒಂದು ರಾಜಕೀಯ ವಾಗಿ ಸಿದ್ಧವಾದ ಚಿಂತನೆಗಳನ್ನು ಬಿಟ್ಟು ಅತ್ಯಂತ ಸಂಕೀರ್ಣವಾದಂತಹ ಸಾಮಾಜಿಕ ರಾಜಕೀಯ ದರ್ಶನಗಳನ್ನು ನಮ್ಮ ಮುಂದೆ ಇಡ್ತದೆ ಅಂತ ನಾನು ಭಾವಿಸಿದ್ದೇನೆ. ಏನು ದರ್ಶನ? ನಾಟಕ ಆರಂಭವಾಗುವುದು ತುಘಲಕ್ನಿಂದ, ಪಾತ್ರದಿಂದ. ಆತ ಈಗ ತಾನೇ ಅಧಿಕಾರಕ್ಕೆ ಬಂದಿದ್ದಾನೆ. ಹೇಗೆ ಯಾವ ವಿಧಾನದಲ್ಲಿ ಆತ ಅಧಿಕಾರಕ್ಕೆ ಬಂದಿದ್ದಾನೆ ಅನ್ನೋದು ಬಗ್ಗೆ ಅಲ್ಲಿ ಕೆಲವು ಕಾಂಟ್ರವರ್ಸಿಗಳಿವೆ. ಅಂದರೆ ಜನರಲ್ಲಿ ಬೇರೆ ಬೇರೆ ರೀತಿಯಾದಂಥ ಅಭಿಪ್ರಾಯಗಳಿವೆ. ಆದರೆ ಆತ ಬಹಳ ಪ್ರಾಮಾಣಿಕ ಮತ್ತು ಆತನಿಗೆ ಕನಸುಗಳಿವೆ. ಆತ ತನ್ನ ಮೊದಲ ಮಾತುಗಳಲ್ಲಿ, ರಾಜನಾದ ನಂತರದ, ಸುಲ್ತಾನ್ನಾದ ನಂತರದ ಮೊದಲ ಮಾತುಗಳಲ್ಲಿ ಜನರಿಗೆ ಕೈ ಮುಗಿದು ಕಣ್ಣೀರಿನ ಜೊತೆ ಬೇಡಿಕೊಳ್ತಾನೆ. ಏನಂದರೆ, ನಾವು ಬದಲಾಗೋಣ, ನಮ್ಮೊಳಗೆ ಒಂದು ಬೆಳಕು ಹಚ್ಚಿಕೊಳ್ಳೋಣ, ಬೇರೆಯದೇ ಆದಂಥ ಒಂದು ಆದರ್ಶ ಸಾಮ್ರಾಜ್ಯವನ್ನು ಕಟ್ಟೋಣ. ಆ ಸಾಮ್ರಾಜ್ಯದಲ್ಲಿ ಕಾವ್ಯ ಇರಬೇಕು, ಆ ಸಾಮ್ರಾಜ್ಯದಲ್ಲಿ ಸೂಕ್ಷ್ಮತೆ ಇರಬೇಕು, ಸಂಗೀತ ಇರಬೇಕು. ಆ ಸಮಾಜದಲ್ಲಿ ಜನ ಒಬ್ಬರನ್ನೊಬ್ಬರು ಅರಿತುಕೊಂಡು ಪ್ರೀತಿಯಿಂದ, ಸೌಹಾರ್ದತೆಯಿಂದ ಬಾಳುವಾಗಿರಬೇಕು. ಆ ಸಮಾಜ ಒಂದು ವ್ಯಕ್ತಿಯ ಉನ್ನತಿಗೆ, ಎಲ್ಲ ರೀತಿಯ ಉನ್ನತಿಗೆ, ಆತನ ಮಾನಸಿಕ ಉನ್ನತಿಗೆ, ಆತನ ವ್ಯಕ್ತಿತ್ವದ ಒಳಗಿನ ಸಾಮರ್ಥ್ಯದ ಪರಾಕಾಷ್ಠೆಯನ್ನು ತಲುಪಲಿಕ್ಕೆ ಅನುವು ಮಾಡಿಕೊಡುವಂತಹ ಸಮಾಜ ಆಗಬೇಕು. ಇಂತಹ ಸಮಾಜವನ್ನು ಕಟ್ಟೋಣ ಬನ್ನಿ ಅಂತ ಆತ ಕೈ ಮುಗಿದು ಕಣ್ಣೀರಿನೊಂದಿಗೆ ಜನರಿಗೆ ಬೇಡಿಕೊಳ್ತಾನೆ. ಬನ್ನಿ, ನಾವೆಲ್ಲರೂ ಸೇರಿ ಅಂತಹ ಸಾಮ್ರಾಜ್ಯವನ್ನು ಕಟ್ಟೋಣ. ಆತ ಭಾವಿಸ್ತಾನೆ, ಇಂತಹ ಸಾಮ್ರಾಜ್ಯವನ್ನು ಕಟ್ಟುವಂತಹ ಒಂದು ವಿಧಾನ ಧರ್ಮದ ಮೂಲಕ ಜನರನ್ನು ಮೇಲೆತ್ತಬಹುದು. ಹಾಗಾಗಿ ಧಾರ್ಮಿಕ ಗ್ರಂಥಗಳ ಪಠಣವನ್ನು ಆತ ಕಂಪಲ್ಸರಿ ಮಾಡ್ತಾನೆ. ಮತ್ತು ಆತ ಎಷ್ಟರ ಮಟ್ಟಿಗೆ ಆಡಳಿತವನ್ನು ಸುಧಾರಿಸಲಿಕ್ಕೆ ನೋಡ್ತಾನೆ, ವಿಧಾನವನ್ನು ಬದಲಾಯಿಸಲಿಕ್ಕೆ ನೋಡ್ತಾನೆ ಅಂತಂದರೆ, ಹಿಂದೂ ಮುಸ್ಲಿಂ ಇದರಲ್ಲಿ ಆತ ಹಿಂದೂಗಳ ಪರವಾದ ನಿರ್ಣಯಗಳನ್ನು ತೆಗೆದುಕೊಳ್ತಾನೆ, ಬಡವರ ಪರವಾದ ನಿರ್ಣಯಗಳನ್ನು ತೆಗೆದುಕೊಳ್ತಾನೆ.
ತನ್ನ ವಿರುದ್ಧವೇ ಆದ ನಿರ್ಣಯಗಳನ್ನು ತೆಗೆದುಕೊಂಡು ತಾನೇ ಅದಕ್ಕೆ ದಂಡ ಕೊಡ್ತಾನೆ. ಒಂದು ಹೊಸ ಸಾಮ್ರಾಜ್ಯವನ್ನು ಕಟ್ಟುವಂತಹ ಹುಮ್ಮಸ್ಸಿನಲ್ಲಿದ್ದಾನೆ. ಈ ಕನಸಿನ ಭಾಗವಾಗಿಯೇ ಆತ ತನ್ನ ರಾಜಧಾನಿಯನ್ನು ದಿಲ್ಲಿಯಿಂದ ದೌಲತಾಬಾದಿಗೆ ವರ್ಗಾಯಿಸುವ ಆಲೋಚನೆಯಲ್ಲಿರೋದು. ದಿಲ್ಲಿಯಿಂದ ದೌಲತಾಬಾದಿಗೆ ಹೋಗುವುದು ಅಂದರೆ ಆತನಿಗೆ ಒಂದು ಬರೀ ಭೌತಿಕ ಪಯಣದ ವಿಷಯ ಅಲ್ಲ. ಆತನಿಗಿರೋದು ಆ ಪರಿಕಲ್ಪನೆ ಅಲ್ಲ. ಅದು ಒಂದು ಔನ್ನತ್ಯದತ್ತ, ಶ್ರೇಷ್ಠತೆಯತ್ತ ಪಯಣವನ್ನು ಆತನಿಗೆ ಸೂಚಿಸ್ತದೆ. ನಾವು ಬೇರೆ ಕಡೆ ಹೋಗ್ತೇವೆ, ಬೇರೆ ರೀತಿಯ ಬದುಕು ಕಟ್ಟಿಕೊಳ್ಳೋಣ. ಹೀಗೆ ಆತ ಒಂದು ಹೊಸ ಮಾದರಿಯ ಪ್ರಭುತ್ವವನ್ನು ಜನರ ಸಹಕಾರದೊಂದಿಗೆ, ಸಹಾಯದೊಂದಿಗೆ ಎಲ್ಲರೂ ಸೇರಿ ಕಟ್ಟುವ ಹುಮ್ಮಸ್ಸಿನಲ್ಲಿ, ಕನಸಿನಲ್ಲಿ ಇದ್ದಾನೆ ಮೊದಲು ನಾಟಕದ ಆರಂಭದಲ್ಲಿ. ಆತನ ಪ್ರಾಮಾಣಿಕತೆಯನ್ನು ಅನುಮಾನಿಸುವಂತಹ ಯಾವುದೂ ವಿಷಯಗಳು ನಾಟಕದಲ್ಲಿ ಸಿಗೋದಿಲ್ಲ. ಆತ ಅಪ್ಪಟ ಪ್ರಾಮಾಣಿಕ, ಬುದ್ಧಿವಂತ ನಿಜ. ತನ್ನ ವಿರುದ್ಧದ ಬಂಡಾಯವನ್ನು ಹೇಗೆ ಸದೆಬಡಿಬೇಕು ಅಂತ ಆತನಿಗೆ ಗೊತ್ತಿದೆ. ಆದರೆ ಅಂತಹ ಸಾಮರ್ಥ್ಯವನ್ನು ಇಟ್ಟುಕೊಂಡು ಕೂಡ ಆತ ಜನಪರವಾಗಿ ನಿಲ್ಲೋದು ಬಹಳ ದೊಡ್ಡ ವಿಷಯ. ನಿಜವಾಗಿ ಆತ ಒಂದು ಆದರ್ಶಮಯ ರಾಜ್ಯವನ್ನು ಕಟ್ಟುವಂಥ ಶಕ್ತಿ ಹೊಂದಿದ್ದ ಅನ್ನೋದನ್ನು ಅದು ಸೂಚಿಸ್ತದೆ. ಆದರೆ ಕ್ರಮೇಣ ಏನಾಗ್ತದೆ ಅಂದರೆ ಆತನಿಗೆ ಗೊತ್ತಾಗ್ತದೆ ತಾನು ಹೇಳಿದ್ದು ಜನರಿಗೆ ಅರ್ಥ ಆಗೋದಿಲ್ಲ. ಜನರ ಭಾಷೆಯೇ ಬೇರೆ ಮತ್ತು ಜನ ಪ್ರಭುತ್ವವನ್ನು ನೋಡುವ ವಿಧಾನವೇ ಬೇರೆ. ಅವರ ಭಾಷೆಯೇ ಬೇರೆ, ಜನರ ಭಾಷೆ. ಅಲ್ಲದೆ ಎಲ್ಲೋ ಒಂದು ಕಡೆ ತನ್ನ ಮತ್ತು ಜನರ ನಡುವೆ ಸಂವಹನ ಇಲ್ಲ, ಬೇಕಾದ ರೀತಿಯ ಸಂವಹನ ಇಲ್ಲ ಎಂದು ಆತನಿಗೆ ತಿಳಿದು ಹೋಗ್ತದೆ. ಇದು ಆತನಿಗೆ ತುಂಬ ದುಃಖ ತರುವಂಥ ವಿಚಾರ, ದುಃಖ ತರುವ ವಿಷಯ. ಇದೇ ಮಾತನ್ನು ಆತ ನಾಟಕದ ಸುಮಾರು ಮಧ್ಯಭಾಗದಲ್ಲಿ ಒಂದು ಕಡೆ ಹೇಳ್ತಾನೆ. ಬಹಳ ಟಚಿಂಗ್ ಆದಂಥ ಸನ್ನಿವೇಶ, ತುಂಬ ನೋವು ತರುವಂತಹ ಸನ್ನಿವೇಶ. ಏನಂದರೆ ಆತ ಕೋಟೆ ಗೋಡೆ ಮೇಲೆ ರಾತ್ರಿ ದುಃಖವನ್ನು ಹೊತ್ತು ಈ ಜಗತ್ತನ್ನು ಹೇಗೆ ಬದಲಾಯಿಸಬೇಕು ಎನ್ನುವಂಥ ಯೋಚನೆಯ ಭಾರದಲ್ಲಿ ಕುಗ್ಗಿ, ಒಂದು ರೀತಿ ಹ್ಯಾಮ್ಲೆಟ್ನಂತೆ ಅದೇನ್ನೇ ಯೋಚಿಸುತ್ತಾ ಕೋಟೆ ಗೋಡೆ ಮೇಲೆ ಬೆಳದಿಂಗಳ ರಾತ್ರಿ ಏಕಾಂಗಿಯಾಗಿ ಅಡ್ಡಾಡ್ತಾ ಇರ್ತಾನೆ. ಆಗ ಒಂದು ಕಾವಲುಗಾರ ಸೈನಿಕ ಆತನನ್ನು ನಿಲ್ಲಿಸ್ತಾನೆ, ತಡಿತಾನೆ. ಯಾರದು ಅಂತ ಕೇಳ್ತಾನೆ. ಈತ ನಾನು ರಾಜ ಅಂತ ಹೇಳೋದಿಲ್ಲ, ನಾನು ಮೊಹಮ್ಮದ ಅಂತ ಹೇಳ್ತಾನೆ. ಆತ ಯಾವ ಮೊಹಮ್ಮದ ಅಂತ ಕೇಳ್ತಾನೆ. ಅದಕ್ಕೆ ಸುಲ್ತಾನ ಉತ್ತರ ಕೊಡೋದಿಲ್ಲ. ಆದರೆ ನಿಧಾನವಾಗಿ ಹತ್ತಿರ ಹೋದಂತೆ ಇನ್ನೊಂದು ಕಾವಲುಗಾರನಿಗೆ ಈತ ಮಹಾರಾಜ, ಸುಲ್ತಾನ ಅಂತ ಗೊತ್ತಾಗ್ತದೆ. ಅಲ್ಲದೆ ಆ ಮೊದಲನೇ ಕಾವಲುಗಾರನಿಗೆ ಹೇಳ್ತಾನೆ ಸುಲ್ತಾನರು ಅಂತ. ಈಗ ಆತ ಆ ಕಾವಲುಗಾರ ತುಂಬ ಗಡಿಬಿಡಿಗೆ ಬಿದ್ದು ಬಿಡ್ತಾನೆ. ಆತ ಸುಲ್ತಾನ್ನ ಕಾಲಿಗೆ ಬಗ್ಗಿ ನಮಸ್ಕಾರ ಮಾಡ್ತಾನೆ, ಕಾಲಿಗೆ ಬೀಳ್ತಾನೆ, ಕಾಲಿನ ಮೇಲೆ ಹೊರಳಾಡ್ತಾನೆ. ನನ್ನನ್ನು ಕ್ಷಮಿಸಬೇಕು, ನಾನು ತಪ್ಪು ಮಾಡಿಬಿಟ್ಟೆ, ಯಾರದು ಅಂತ ಕೇಳಿಬಿಟ್ಟೆ ಸುಲ್ತಾನರಿಗೆ ಹೇಳ್ತಾನೆ. ಆಗ ಸುಲ್ತಾನ ಆತನ ಬಳಿ ಕೇಳ್ತಾನೆ, ನಿನಗೆ ಎಷ್ಟು ವರ್ಷ? 19 ವರ್ಷ ಅಂತ ಹೇಳ್ತಾನೆ ಆತ. ಮೊಹಮ್ಮದ ಹೇಳ್ತಾನೆ, 19ನೇ ವರ್ಷ ಅಂದರೆ ಎಂಥ ಕನಸುಗಳನ್ನು ತುಂಬಿಕೊಂಡಂತಹ ವರ್ಷ. ನನಗೂ ನಿನ್ನಂತಹದೇ ಕನಸುಗಳಿದ್ದವು, ಬಹುಶಃ ನಿನ್ನ ಮನಸ್ಸಿನಲ್ಲಿಯೂ ಇರಬಹುದು. ದೂರದಲ್ಲಿ
ಗಾಳಿ ಬೆಳಕು ಎಲ್ಲ ಒಂದಾಗಿ ನೋಡು ಹೇಗೆ ಬದಲಾವಣೆ ಆಗ್ತಾ ಇದೆ. ತುಂಬ ಕಾವ್ಯಾತ್ಮಕವಾಗಿ ಮಾತನಾಡ್ಬಿಡ್ತಾನೆ. ಆಗ ಆ ಸೈನಿಕ ಕೇಳ್ತಾ ಇರ್ತಾನೆ. ನಂತರ ಮೊಹಮ್ಮದ್ ಆತನಿಗೆ ಕೇಳ್ತಾನೆ, ನಾನು ಹೇಳಿದ್ದೆಲ್ಲ ನಿನಗೆ ಅರ್ಥವಾಯ್ತಲ್ಲ ಅಂತ. ಅರ್ಥ ಆಯ್ತಲ್ಲ ನಾನು ಹೇಳಿದ್ದು. ಆ ಸೈನಿಕ ಹೇಳ್ತಾನೆ ಕೈ ಮುಗಿದು ಸುಲ್ತಾನ್ನಿಗೆ, ತಾವು ಹೇಳಿದ್ದು ಯಾವುದೂ ನನಗೆ ಅರ್ಥ ಆಗಿಲ್ಲ ಅಂತ. ಮೊಹಮ್ಮದನಿಗೆ ಈಗ ಸಿಟ್ಟು ಬಂದುಬಿಡ್ತದೆ. ನೀವು ಎಲ್ಲರೂ ಹಾಗೆ, ಯಾರೊಬ್ಬರಿಗೂ ನಾನು ಅರ್ಥ ಆಗೋದಿಲ್ಲ, ನನ್ನ ಮನಸ್ಸು ಅರ್ಥ ಆಗೋದಿಲ್ಲ, ನಾನು ಹೇಳಿದ್ದ ಅರ್ಥ ಆಗೋದಿಲ್ಲ. ಯಾರಿಗೂ ಅರ್ಥ ಆಗೋದಿಲ್ಲ. ಕಟುವಾಗಿ ಮಾತನಾಡ್ತಾನೆ. ಇದು ಸುಲ್ತಾನ್ನ ಮನಸ್ಸಿನಲ್ಲಿರುವಂಥ ನಿಜವಾದ ವಿಚಾರ ಅಲ್ಲದೆ ಇದು ನಾಟಕದ ಕೇಂದ್ರ ಬಿಂದುವಾದಂಥ ವಿಷಯ. ಏನಂದರೆ ಮೊಹಮ್ಮದ ಹೇಳ್ತಾ ಇರೋದು ಜನರಿಗೆ ಅರ್ಥ ಆಗೋದಿಲ್ಲ. ಅಲ್ಲದೆ ಆದರ್ಶಗಳು ಯಾವಾಗಲೂ ತುಂಬ ಸೂಕ್ಷ್ಮವಾಗಿರ್ತವೆ, ವಿಚಾರಗಳು ತುಂಬ ಸೂಕ್ಷ್ಮವಾಗಿರ್ತವೆ, ಕಾವ್ಯ ಸೂಕ್ಷ್ಮವಾಗಿರ್ತದೆ, ಭಾವನೆಗಳು ತುಂಬ ಸೂಕ್ಷ್ಮವಾಗಿರ್ತವೆ. ಆದರೆ ಕೃತಿ ನೇರವಾಗಿರ್ತದೆ. ಅಂದರೆ ಕೊಲ್ಲುವುದು ಅದು ಕಾಣುತ್ತದೆ, ಅದು ವಿಜುವಲ್ ಆದದ್ದು. ಇವು ಹೀಗೆ ಭಾವಿಸಿಕೊಳ್ಳೋದು, ಕಲ್ಪಿಸಿಕೊಳ್ಳೋದು ಅವು ಜನರಿಗೆ ಅರ್ಥ ಆಗೋದಿಲ್ಲ. ಜನರಿಗೆ ಏನು ಅರ್ಥ ಆಗ್ತದೆ ಅಂದರೆ, ರಾಜ ಅಂದರೆ ಆತ ಜನರನ್ನು ಕೊಲ್ಲಬೇಕು, ಅವರನ್ನು ಕೊಂದು ಆಡಳಿತ ನಡೆಸಬೇಕು. ರಾಜ ಅಂದರೆ ಕ್ರೂರಿಯಾಗಿರಬೇಕು, ಆತ ಕ್ರೂರಿಯಾಗಿದ್ದರೆ ಮಾತ್ರ ಜನ ಆತನ ಮಾತನ್ನು ಕೇಳ್ತಾರೆ. ಹೀಗೆ ಕೆಲವು ಕಲ್ಪನೆಗಳಿವೆ. ಮತ್ತು ಆ ಕಲ್ಪನೆಗಳನ್ನು ಬಿಟ್ಟು ಹೊರಗಡೆ ಬರಲಿಕ್ಕೆ ಅವರು ಸಿದ್ಧರಿಲ್ಲ. ಮತ್ತು ಆ ಕಲ್ಪನೆಗಳನ್ನು ಬಿಟ್ಟು ಬೇರೆ ರೀತಿಯ ವ್ಯವಹಾರಗಳನ್ನು ಮಾಡ್ತಾ ಇರೋದಕ್ಕಾಗಿ, ಬೇರೆ ರೀತಿಯಲ್ಲಿ ಆಡಳಿತವನ್ನು ನಡೆಸಲಿಕ್ಕೆ ಪ್ರಯತ್ನ ಮಾಡುತ್ತಾ ಇರೋದಕ್ಕಾಗಿ ಅವರು ಮೊಹಮ್ಮದನನ್ನು ನಂಬಲಿಕ್ಕೆ ಸಿದ್ಧರಿಲ್ಲ. ಹೀಗೆ ಮೊಹಮ್ಮದನ ದುರಂತವಾಗಿಬಿಡ್ತದೆ. ಯಾಕೆ ಅಂತಂದರೆ, ಒಂದು ಪ್ರಾಮಾಣಿಕ ಪ್ರಭುತ್ವಕ್ಕೆ ತುಂಬ ಜನಸೇವೆಯನ್ನು ಮಾಡಬೇಕು, ಇವರನ್ನು ಮೇಲೆ ತರಬೇಕು, ಒಂದು ಐಡಿಯಲ್ ರಿಪಬ್ಲಿಕ್ಕನ್ನು ಕಟ್ಟಬೇಕು ಅಂತ ಪ್ಲೇಟೋನ ರೀತಿಯ ಆ ಕನಸುಗಳನ್ನು ಇಟ್ಟುಕೊಂಡ ಮೊಹಮ್ಮದನಿಗೆ ದುಃಖ ಆಗೋದು ಅಂದರೆ ಜನರಿಗೆ ನನ್ನ ಮಾತು ಅರ್ಥ ಆಗೋದಿಲ್ಲ. ಮತ್ತು ಬಹುಶಃ ಗಿರೀಶ್ ಕಾರ್ನಾಡ್ ಅವರು ಸೂಚಿಸೋದು ಇದು ಏನಂದರೆ, ನಮ್ಮ ನಿಜವಾದ ರಾಜಕೀಯ ಸಮಸ್ಯೆ ಅಂತಂದರೆ, ಅಥವಾ ನಮ್ಮ ದೊಡ್ಡ ಸಾಮಾಜಿಕ ಸಮಸ್ಯೆ ಅಂತಂದರೆ, ಮತ್ತು ರಾಜಕೀಯ ದುರಂತಗಳನ್ನು ಯಾಕೆ ಈ ಜಗತ್ತಿಗೆ ತರ್ತದೆ ಅಂದರೆ, ರಾಜಕೀಯದಲ್ಲಿ ಪ್ರಭುತ್ವದ ಸ್ಥಾನದಲ್ಲಿರುವವರಿಗೆ ಮತ್ತು ಸಾಮಾನ್ಯ ಜನರಿಗೆ ನಡುವೆ ಸಂವಹನ ಇಲ್ಲ, ಸಂವಹನ ಆಗೋದಿಲ್ಲ, ಅದು ಆಗಲಿಕ್ಕೆ ಸಾಧ್ಯವೂ ಇಲ್ಲ. ಮತ್ತು ಇನ್ನೂ ಒಂದು ಮಾತಿದೆ ಅಲ್ಲಿ, ಮೊಹಮ್ಮದನಿಗೆ ಇನ್ನೂ ಒಂದು ವಿಚಾರ ಅರ್ಥ ಆಗ್ತದೆ. ಏನಂದರೆ, ಸಂವಹನ ಆಗೋದಿಲ್ಲ ಅಷ್ಟೇ ಅಲ್ಲ, ಸಂವಹನವನ್ನು ಅರ್ಥ ಮಾಡಿಕೊಳ್ಳುವವರು ಅಲ್ಲಿ ಅಜಮ್ ಮತ್ತು ಅಜೀಜ್, ಸುಲ್ತಾನ್ನ ಮಾತುಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ಸಾಮರ್ಥ್ಯ ಇದ್ದವರು ಅವರು ದೊಡ್ಡ ಕಳ್ಳರಾಗ್ತಾರೆ. ಅಂದರೆ ಅವರು ಅದನ್ನು ಸುಲ್ತಾನನ ನಿರೀಕ್ಷೆಗಳಿಗೆ, ಅಪೇಕ್ಷೆಗಳಿಗೆ ವಿರುದ್ಧವಾಗಿ ಬಳಸ್ತಾರೆ. ಹೀಗೆ ಒಂದು, ಆತನನ್ನ ಮಾತುಗಳು ಜನರಿಗೆ ಅರ್ಥ ಆಗೋದಿಲ್ಲ. ಎರಡನೇದು, ಆತನ ಮಾತುಗಳನ್ನು ಅರ್ಥವಾಗುವವರು ಆ ಉದ್ದೇಶಗಳನ್ನು ಸಂಪೂರ್ಣವಾಗಿ ವಿಫಲಗೊಳಿಸಿಬಿಡ್ತಾರೆ. ಹೀಗೆ ಒಂದು ಈ ನಾಟಕ ಒಂದು ಐಡಿಯಲ್ ರಿಪಬ್ಲಿಕ್ ಯಾಕೆ ಫೇಲ್ ಆಗ್ತದೆ, ಅಂತಹ ಕನಸುಗಳು ಯಾಕೆ ಫೇಲ್ ಆಗ್ತವೆ ಅನ್ನುವಂಥ ಕಥೆಯನ್ನು ಹೇಳ್ತದೆ. ಸುಲ್ತಾನ ಕೊನೆಯಲ್ಲಿ ಇದೆಲ್ಲ ಅರ್ಥವಾದಂಥ ಸುಲ್ತಾನಿಗೆ ಈ ನಮ್ಮ ರಾಜಕೀಯದ ಒಳ ದುರಂತ ತಿಳಿದು ಬಿಡ್ತದೆ. ಮತ್ತು ಮೊದಲು
ಕಠಿಣವಾದ ನಿದ್ದೆ ಮಾಡದೆ ಕಠಿಣವಾದಂತಹ ಕೆಲಸ ಮಾಡ್ತಾ 24 ತಾಸು ಆದರ್ಶಮಯ ಜಗತ್ತನ್ನು ಕಟ್ಟುವ ಬಗ್ಗೆ ಚಿಂತಿಸುತ್ತಿದ್ದ ಸುಲ್ತಾನ ಈಗ ತೀವ್ರ ನಿರಾಸೆಯಿಂದ ದುಃಖದಿಂದ ನಿದ್ದೆಗೆ ಒಳಗಾಗ್ತಾನೆ. ನಿದ್ದೆ ಆತನನ್ನು ಆವರಿಸಿ ಬರ್ತದೆ. ಆತ ಕುಸಿತಾನೆ. ನಾಟಕ ಆತನ ಕುಸಿತದೊಂದಿಗೆ ಒಂದು ಪ್ರಭುತ್ವ ಹೇಗೆ ಕುಸಿತದೆ, ಪ್ರಭುತ್ವ ಯಾವ ಕಾರಣಗಳಿಗಾಗಿ ಕುಸಿತದೆ ಮತ್ತು ರಾಜಕೀಯ ವ್ಯವಸ್ಥೆ ಬಹುಶಃ ಯಾವ ಕಾರಣಗಳಿಗಾಗಿ ರಾಜಕೀಯ ವ್ಯವಸ್ಥೆಯನ್ನು ಬಹುಶಃ ಸುಧಾರಿಸಲಿಕ್ಕೆ ಸಾಧ್ಯವಿಲ್ಲ. ಇದು ಈ ದುರಂತ, ಈ ಮಾನವ ದುರಂತ, ಪ್ರಭುತ್ವ ಮತ್ತು ಜನರ ನಡುವೆ ನಡೆಯುವಂತಹ ಈ ದುರಂತ, ಅಫ್ಘಾನಿಸ್ತಾನದಲ್ಲಿ ನಡೆಯುತ್ತಿರುವಂತಹ ದುರಂತ ಎಂದೆಂದೂ ಕೊನೆಗೊಳ್ಳುವುದಿಲ್ಲ ಅನ್ನುವಂತಹ ನೋವಿನ ವಿಷಯವನ್ನು ತುಘಲಕ್ ನಾಟಕ ಹೇಳ್ತದೆ. ನಮಸ್ಕಾರ.